ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಪರ್ಣ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗರ್ಭಗುಡಿ IVF ಸೆಂಟರ್. ನಮಗೆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ ಸಂತಾನೋತ್ಪತ್ತಿ ಟ್ರೀಟ್ಮೆಂಟ್ಸ್ನ ತಗೋಬೇಕಾದ್ರೆ. ಸೊ ನಿಮ್ಗೆಲ್ರಿಗೂ ಗೊತ್ತು, ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಥವಾ ಮಗು ಆಗ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತಂದರೆ ಅದು ತುಂಬಾ ಸ್ಟ್ರೆಸ್ಫುಲ್. ಅಂತಂದರೆ ನಮ್ಮನ್ನು ನಾವೇ ತುಂಬಾ ಖಿನ್ನತೆಗೆ ಒಳಗಾಗಿಸ್ಕೊಳ್ಳೋ ಅಂತ ಒಂದು ಏನಂತ ಹೇಳ್ಬೋದು, ಕಾಯಿಲೆ ಅಂತ ನಾನು ಪದ ಯೂಸ್ ಮಾಡಲಿಕ್ಕಾಗಲ್ಲ, ಒಂದು ಸಂದರ್ಭ ಅಂತ ಹೇಳ್ಬೋದು. ಸೊ ಯಾವುದೇ ಹೆಣ್ಮಗು ಆಗಿದ್ರೂ ಮದುವೆ ಆಗಿದ ತಕ್ಷಣ ನನಗೊಂದು ಮಗು ಆಗತ್ತೆ ಅಂತ ಕನಸು ಕಾಣೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಅದು ಕಾಮನ್ ಆಗಿ ನಾವೆಲ್ಲರೂ ಆಸೆ ಪಡೋ ಹಾಗೆಯೇ ಮದುವೆ ಆಗಿ 1-2 ವರ್ಷದಲ್ಲಿ ನಮಗೊಂದು ಮಗು ಆಗತ್ತೆ ಅಂತ ಎಲ್ಲರೂ ದಂಪತಿಗಳು ಇಷ್ಟಪಡ್ತಾರೆ. ಬಟ್ ಅದಾಗದೇ ಇದ್ದಾಗ ಪ್ರಯತ್ನ ಮಾಡ್ತಾ ಇದ್ದೀವಿ, ಬಟ್ ಆಗ್ತಾ ಇಲ್ಲ ಅಂತ ಬಂದಾಗ ತುಂಬಾ ಪ್ರೆಷರೈಸ್ಡ್ ಆಗ್ತಾರೆ. ಸೊ ಆ ಸಂದರ್ಭದಲ್ಲಿ ಸೊಸೈಟಿಯಾಗಿ ಅಥವಾ ಮನೆಯವರಾಗಿ ನಾವು ಅವ್ರಿಗೆ ಸಂತಾನ ಅಂತಲ್ಲ, ಸಾಂತ್ವನ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಅಂತಂದರೆ ಸಿಂಪತಿ ತೋರಿಸ್ಬಾರ್ದು, ಅಯ್ಯೋ ಪಾಪ ಮಗು ಆಗ್ತಾ ಇಲ್ಲ ಇವ್ರಿಗೆ ಅಂತ ಸಿಂಪತಿ ತೋರಿಸ್ದಾಗ ಏನಾಗುತ್ತೆ, ಅವ್ರ ಬೇಜಾರಿನ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅದ್ರ ಬದಲು ಏನು ಮಾಡ್ಬೋದು, ಎಂಪಥೆಟಿಕಲಿ ಅವರಿಗೆ ನೀವೊಂದು ಡೈರೆಕ್ಷನ್ ತೋರಿಸ್ಬೋದು. ಏನಾಗಲ್ಲ, ಇಟ್ಸ್ ಓಕೆ, ತುಂಬ ಜನಕ್ಕೆ ಈ ತೊಂದರೆಗಳು ಕಾಣಿಸ್ತಾ ಇದೆ, ನಾನು ಈ ಥರದ ಒಂದು ಸಂಸ್ಥೆ ನೋಡಿದ್ದೀನಿ, ಒಂದು ಆರ್ಗನೈಸೇಷನ್ ನೋಡಿದ್ದೀನಿ, ಅಥವಾ ಒಂದು ಆಸ್ಪತ್ರೆ ನೋಡಿದ್ದೀನಿ, ಅಲ್ಲಿ ಈ ಥರ ಡಾಕ್ಟರ್ಸ್ನ ನೋಡಿದ್ದೀನಿ, ಅವ್ರನ್ನ ಹೋಗಿ ಭೇಟಿ ಮಾಡಿ ಏನು ಕಾರಣ ಇರ್ಬೋದು, ಜಸ್ಟ್ ಒಂದು ಮುಕ್ತವಾಗಿ ಅವ್ರ ಹತ್ರ ಮಾತಾಡಿ, ಚರ್ಚೆ ಮಾಡಿ, ಏನಾದರೂ ತೊಂದರೆ ಇದ್ದರೆ ಅದನ್ನು ಬೇಗನೆ ಕಂಡುಹಿಡಿದು ಟ್ರೀಟ್ಮೆಂಟ್ ತಗೊಳ್ಳಿ, ಈಸಿಯಾಗಿ ಆಗೋಗುತ್ತೆ. ಅದೇನೇ ನಾವು ಕಾಲ ಕಳೀತಾ ಹೋಗ್ತಿದ್ದಂಗೆ ಇನ್ನೂ ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ, ಟ್ರೀಟ್ಮೆಂಟ್ಸ್ ಕೂಡ ಜಾಸ್ತಿ ತಗೊಳ್ತಾ ಹೋಗುತ್ತೆ. ಸೊ ಈ ಥರದ್ದು ಮುಕ್ತವಾಗಿ ಚರ್ಚೆಗಳನ್ನ ಮಾಡಿದಾಗ ಅವ್ರಿಗಾಗೋ ಅಂಥ ಖಿನ್ನತೆನ ನಾವು ಕಡಿಮೆ ಮಾಡ್ಬೋದು. ಅದು ಬಿಟ್ಟು ನಿಮ್ಗೆ ಯಾಕೆ ಮಗು ಆಗ್ತಾ ಇಲ್ಲ, ಎಲ್ಲೇ ಯಾವುದೇ ಫಂಕ್ಷನ್ಸಲ್ಲಿ ಕಾಣಿಸಿದ್ರು ಯಾವಾಗ ಎಷ್ಟು ವರ್ಷ ಆಯಿತು ಮದುವೆ ಆಗಿ, ಯಾಕಿನ್ನ ಮಗು ಆಗಲಿಲ್ಲ ಅಂತ ಕೇಳೋದು, ಮನೆಯವರಾಗಿ ನಾವೇನೇ ಅವ್ರನ್ನ ಚುಚ್ಚಿ ಮಾತಾಡೋದು, ಅಥವಾ ಈ ಸಂದರ್ಭಗಳಿದ್ದಾಗ ಹೆಣ್ಮಕ್ಳು ಯಾವುದೇ ಫಂಕ್ಷನ್ಗೆ ಹೋಗ್ಲಿಕ್ಕೂ ಹಿಂಜರಿತಾರೆ. ತುಂಬ ಸತಿ ಅವ್ರ ತಂದೆ ತಾಯಿ ಕೂಡ ಈ ಖಿನ್ನತೆಗೆ ಒಳಗಾಗುವಂಥ ಸಂದರ್ಭ ಬರುತ್ತೆ. ಸೊ ಡಿಪ್ರೆಷನ್ಗೆ ಹೋಗುವಂಥದ್ದು, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳೋದು, ಗಂಡ ಹೆಂಡತಿ ಸಂಬಂಧದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳೋದು, ಸೊ ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಬ್ರೇಕ್ ಮಾಡಬೇಕು ಅಂತಂದರೆ ನಾವು ಈಸಿಯಾಗಿ ಚರ್ಚೆ ಮಾಡೋದನ್ನು ಶುರು ಮಾಡಬೇಕು. ಸೊ ಇದು ಕಾಮನ್ ಆಗಿರುವಂಥ ಒಂದು ತೊಂದರೆ, ನೀವು ಹೆದರ್ಕೋಬೇಕಾಗಿಲ್ಲ. ಇದಕ್ಕೆ ಅಂತ ಇವಾಗ ಚಿಕಿತ್ಸೆಗಳಿದೆ, ಕಂಡುಹಿಡಿಬೋದು, ಬೇಗನೆ ಟ್ರೀಟ್ಮೆಂಟ್ಸ್ನ ತೊಗೋಬೋದು ಅಂತ ನೀವು ಧೈರ್ಯ ತುಂಬಿದಾಗ ಆ ದಂಪತಿಗಳಿಗೆ ಎಷ್ಟೋ ರಿಲೀಫ್ ಸಿಗುತ್ತೆ. ಸೊ ಫ್ಯಾಮಿಲಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯು ಹ್ಯಾವ್ ಟು ಅಪ್ಲಿಫ್ಟ್ ದೆಮ್ ಎಂಪಥೆಟಿಕಲಿ. ಅವ್ರನ್ನ ಅಪ್ಲಿಫ್ಟ್ ಮಾಡಿದಾಗ ಈ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಥವಾ ಸಂತಾನೋತ್ಪತ್ತಿ ತೊಂದರೆಗಳಿಂದ ಖಿನ್ನತೆಗೊಳಗಾಗುವಂಥ ದಂಪತಿಗಳ ಸಂಖ್ಯೆಗಳು ತುಂಬ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು.